ಮೊದಲನೇದಾಗಿ 20 ಸೋಲಾರ್ ಲೈಟ್ಗಳನ್ನು ಅಳವಡಿಸಿದರು. ಅವು ಉತ್ತಮ ರೀತಿಯಿಂದ ನಮ್ಮ ಗ್ರಾಮದೊಳಗೆ ರಾತ್ರಿ 11-12 ಗಂಟೆಗೆ ರಾತ್ರಿ ಕರೆಂಟ್ ಹೋದಾಗ ಅತಿ ಬೆಳಕಿನ ಮುಖಾಂತರ ಒಳ್ಳೆಯ ಕೆಲಸವನ್ನಾಗಿದೆ. ಅಂಗವಿಕಲರಿಗೆ 9 ಎಮ್ಮೆಗಳನ್ನು ವಿತರಿಸಿದರು. ಆಮೇಲೆ ಸುಮಾರು 6 ಕಿರಣ್ ಶಾಪು ಅಂಗಡಿಗಳು ಅನ್ನು ನಾವು ವಿತರಣೆ ಮಾಡಿದ್ವಿ. ವರ್ಷಗಳಿಂದ ಒಂದು MP ಕೆರೆ ಅಂತ ಐತಿ ನಮ್ಮೂರಾಗ. ಸುಮಾರು ವರ್ಷಗಳಿಂದ ಅವು ನೆನೆಗುಂದಿಗೆ ಬಿದ್ದಿತ್ತು. ಆ ಕೆರೆನ ಚಿಕ್ಕದಾಗಿತ್ತು, ಬೇಲಿ ವಿಪರೀತ ಬೆಳೆದು ಹೋಗಿತ್ತು. ಆಮೇಲೆ ಒಳ್ಳೆಯ ಕೆಲಸ ಆಗಿದೆ. ಅದನ್ನು ಒಳ್ಳೆಯ ರೀತಿಯಿಂದ ಕಾಮಗಾರಿಯನ್ನು ಮಾಡಿದ್ದಾರೆ. ನಮ್ಮ ಶಾಲೆಗೆ ಯುನೈಟೆಡ್ ವೇ NGO ಅವರು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಗೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ಮಕ್ಕಳಿಗೆ ಸಂಸತ್ತಿನ ಬಗ್ಗೆ ಅರಿವು ಉಂಟಾಗಿದೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಎಲ್ಲ ತರಗತಿ ಕೋಣೆಗಳನ್ನು, ಕಿಟಕಿ ಬಾಗಿಲುಗಳನ್ನು ರಿಪೇರಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ತರಗತಿ ಕೋಣೆಗಳನ್ನು ಪೇಂಟ್ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ನಮಗೆ ಉತ್ತಮವಾಗಿರ್ತಕ್ಕಂಥ ಅನುಕೂಲ ಆಗಿದೆ ನಮ್ಮ ಶಾಲೆಗೆ. ಒಟ್ಟಾರೆಯಾಗಿ ನಮ್ಮ ಶಾಲೆಯ ಮಕ್ಕಳಿಗೆ ತುಂಬ ಓದಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಉಂಟು ಮಾಡಿದೆ. ನಮಗೆ NGO ಅವರು ಡಿಜಿಟಲ್ ಕ್ಲಾಸ್ ಹೇಳಲು ನಮಗೆ ತುಂಬ ಅನುಕೂಲಕರವಾಗಿ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಾವು ಮೊದಲು ಪಾಠ ಕೇಳುವಾಗ ಸ್ವಲ್ಪ ಅರ್ಥ ಆಗುತ್ತಿದ್ದಿಲ್ಲ. ಇದರಿಂದ ಇವಾಗ ಇದನ್ನು ವೀಕ್ಷಿಸುವಾಗ ನಮಗೆ ತುಂಬಾ ಅರ್ಥ ಆಗುತ್ತಿದೆ. ಇದರಿಂದಾಗಿ ಮೊದಲು ಶೌಚಾಲಯಕ್ಕೆ ನಾವು ಹೊರಗಡೆ ಹೋಗುತ್ತಿದ್ದೇವೆ. ಈಗ ಅದು ಹೊರಗಡೆ ಹೋಗಲು ಅವಶ್ಯಕವಿಲ್ಲ. ಯಾಕೆಂದರೆ ನಮಗೆ ಗ್ರೌಂಡಿನ ಒಳಗಡೆಯೇ ಶೌಚಾಲಯ ಕಟ್ಟಿಸಿಕೊಟ್ಟಿದ್ದಾರೆ. ಇದಕ್ಕಾಗಿ ಅವರಿಗೆ ಧನ್ಯವಾದಗಳು. ಮತ್ತು ಸ್ಪೋರ್ಟ್ಸ್ಗೆ ನಮಗೆ ತುಂಬ ಅನುಕೂಲಕರವಾಗಿ ಮಾಡಿಕೊಟ್ಟಿದ್ದಾರೆ. ಪಾಠ ಜೊತೆ ಆಟನೂ ಆಡಲು ಸ್ಟೂಡೆಂಟ್ಸು ಪ್ರೋತ್ಸಾಹ ನೀಡಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳು. ನಮ್ಮ ಯುನೈಟೆಡ್ ವೇ ಬೆಂಗಳೂರು ಕಡೆಯಿಂದ, ನಮ್ಮ NGO ಕಡೆಯಿಂದ ನಮ್ಮ ಅಂಗನವಾಡಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವರು ದತ್ತಕ್ಕೆ ತಗೊಂಡು ಇದು ಚಿತ್ರಗಳೆಲ್ಲ ಆಕರ್ಷಣೆಯಾಗಿದೆ. ಮಕ್ಕಳಿಗೆ ಚೆನ್ನಾಗಿ ಓದೋಕ್ಕೆ ಇಂಟ್ರೆಸ್ಟ್ ಆಗಿದೆ. ಮತ್ತು ಒಂದೇ ವೃತ್ತ ಇತ್ತು ಮೊದಲಿಗೆ, ನಮಗೆಲ್ಲ 4 ವೃತ್ತಗಳಿಂದ ಮಕ್ಕಳಿಗೆ ಸಣ್ಣ ಸಣ್ಣ ವೃತ್ತಗಳು ಮಾಡಿ ಅದರಿಂದ ಯಾವ ರೀತಿ ಮುಕ್ತ ಆಟ ಆಡಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟು ಟ್ರೈನಿಂಗ್ನೊಳಗೆ, ಮತ್ತು ಮಕ್ಕಳಿಗೆ ಯಾವ ಥರ ಬರ ಮಾಡ್ಕೋಬೇಕಂತೇಳಿ ಅದು ಚಿತ್ರದ ಮೂಲಕ ಇದು ದಿಲ್ಲು ಹಾರ್ಟ್ ಟೈಪ್ ಮಾಡಿ ಆ ಥರ ಮಕ್ಕಳ ಆಕರ್ಷಣೆಯಿಂದ ಇನ್ನೂ ಜಾಸ್ತಿ ಮಕ್ಕಳ ಸಂಖ್ಯೆ ಬರೋ ಥರ ನಮ್ಗೆ ಹೇಳ್ಕೊಟ್ರು ಗೌರಿ ಮೇಡಮ್ ಅವರು. ವಾಶ್ರೂಮಿಂದು ಮಕ್ಕಳಿಗೆ ಯಾವ ಥರ ಯೂಸ್ ಮಾಡಿಸ್ಬೇಕು. ಮೊದಲೆಲ್ಲ ವಾಶ್ರೂಮ್ನೊಳಗೆ ನೀರಿದ್ದಿಲ್ಲ, ನೀರು ಸಿಂಟೆಕ್ಕು, ಮೋಟ್ರು, ಮತ್ತು ಅಡುಗೆ ಮನೆ ಒಳಗೆ ಸ್ಟೋರೂಮ್ನೊಳಗೆ ರ್ಯಾಕ್ ಮಾಡಿದ್ರು, ಅಡುಗೆ ಒಳಗೆ ಸಿಂಕ್ ಮಾಡಿದ್ರು ಮಾಳೆ ಮೊಸರು ತೊಳಕ್ಕೆ. ಮೊದಲು ಸ್ವಲ್ಪ ಆಟ ಸಾಮಾನೊಳಗೆ ಇಷ್ಟರೊಳಗೆ ಆಟ ಆಡ್ಕೋಬೇಕು ಮುಕ್ತ ಆ ರೀತಿಯಲ್ಲಿ ಇತ್ತು. ಜಗಳ ಆಡೋದಾಗ ಈ ಥರ ಸಾಮಾನು ಜಾಸ್ತಿ ಆದ್ದರಿಂದ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊತಾರೆ. ತಂದೆ ತಾಯಿಗಳು ಖುಷಿ ಪಡ್ತಿದ್ದಾರೆ. ಮತ್ತು ಕೈ ತೊಳೆಯೋದಕ್ಕೆ ಹ್ಯಾಂಡ್ ವಾಶ್ ಮಾಡಿದ್ದಾರೆ. ಅದು ಹ್ಯಾಂಡ್ ವಾಶ್ನೊಳಗೆ ಚಿತ್ರಗಳು ಯಾವ ಥರ ಕೈ ತೊಳಿಬೇಕು, 5 ರೀತಿಯಲ್ಲಿ ಕೈ ತೊಳೆಯೋದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು. ಅಪೋಟೆಕ್ಸ್ ಮತ್ತು ಯುನೈಟೆಡ್ ವೇ ಬೆಂಗಳೂರು ಕಡೆಯವರಿಗೆ ನಾನು ಇಷ್ಟೆಲ್ಲ ನಮ್ಮ ಮಕ್ಕಳಿಗೆ ಸವಲತ್ತು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬಿಸ್ನೆಸ್ ಮಾಡಬೇಕಾದ್ರೆ ಸಣ್ಣ ಶಾಪ್ ಇತ್ತು. ಸ್ವಲ್ಪ ಸಾಮಾನು ಇಟ್ಕೊಂಡು ನಡೆಸ್ತಾ ಇದ್ದೆ. 700ರಿಂದ 800ವರೆಗೆ ಕಲೆಕ್ಷನ್ ಆಗ್ತಾಯಿತ್ತು. ನಂತರ ಇವರೆಲ್ಲ NGOದವರು ಬಂದು ಈ ಶಾಪನ್ನು ನನಗೆ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಈಗ 2000 2500 ತನಕ ಆಗ್ತದೆ. ಡಬಲ್ ಇನ್ಕಮ್ ಆಗಿದೆ. ಮೊದಲನೇದಾಗಿ ನಾನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಕ್ಕಲತನ ಮಾಡ್ತಾ ನನಗೆ ಅಕಸ್ಮಾತ್ತಾಗಿ ಕೈಕಾಲು ಬಿದ್ದೋಗಿದ ತಕ್ಷಣ ನನಗೆ ಏನೂ ಎಕಡೆ ತಿರುಗಡೆ ಆಗ್ತಿದ್ದಿಲ್ಲ. ಆದ ಸಲುವಾಗಿ ಆ ರೀತಿಯಲ್ಲಿ 20-30 ವರ್ಷ ನಾನು ಮನೆಯಲ್ಲೇ ಕೂತ್ಕೊಂಡಿದ್ದೆ. ನಾನು ಎಕಡೆ ಹೋಗೋದ್ರಿಗೂ ಆಗೋದಿಲ್ಲ. 2-3 ಬೇಕು ಎತ್ತಗಾಲ್ಕ, ನನ್ನ ಕೈ ಕಾಲಿಲ್ಲ. ಸಹಾಯ ಮಾಡಿದಕ್ಕೋಸ್ಕರವಾಗಿ ಇವತ್ತು ನಾನು ಹೊರಗೆ ಬಂದು ಇದೆಲ್ಲ ಮಾರಾಟವನ್ನು ಮಾಡ್ತಾ
ಮತ್ತು ಮಾರಾಟದಲ್ಲಿ ನನಗೆ ಸಿಗ್ತಕ್ಕಂಥ ಒಂದು 50ರಿಂದ 100 ವಾರ ಆಗಲಿ 200, 300, 500 ಈಗ ದಿನಕ್ಕಿಂತ ನನಗೆ ಹೆಚ್ಚು ಅಭಿವೃದ್ಧಿನ ಹೊಂದತಕ್ಕಂಥ ಒಂದು ಪ್ರೀತಿಯಿಂದ ನಾನು ಈ ಒಂದು ವ್ಯಾಪಾರವನ್ನು ಮಾಡುತ್ತಿದ್ದೇನೆ. ನಮ್ಮ ಹೆಸರು ಲಕ್ಷ್ಮಣ ಕೂಡಿ ಅಂತ ಸರ್. ಮುಂಜಾನೆ 4 ಲೀಟರ್ ಕೊಡ್ತಾರೆ ಸರ್, ಸಾಯಂಕಾಲ 4 ಲೀಟರ್ ಕೊಡ್ತಾರೆ. 70 ರೂಪಾಯಿಗೆ 1 ಲೀಟರ್ ಸರ್. 4 ಲೀಟರ್ ಮಾರ್ತೀವಿ, 4 ಲೀಟರ್ ಮನೆಗೆ ಇಟ್ಕೊಂತೀವಿ ಸರ್. ಈ ಲೈಟು ಹಾಕಿದಂಗ್ಲಿಂದ ನಮ್ಗೆ ಭಾರಿ ಅನುಕೂಲ ಆಗಿದೆ. ಇಲ್ಲೆಲ್ಲ ತಿರುಗಾಡಕ್ಕೆ ಚಿಕ್ಕ ಮಕ್ಕಳು, ದೊಡ್ಡವರು, ಮುದುಕರು ಎಲ್ಲರೂ ತಿರುಗಾಡಕ್ಕೆ ಭಾರಿ ಅನುಕೂಲ ಮಾಡಿಕೊಟ್ಟಾರ. ಮೊದಲೆಲ್ಲ ಕತ್ಲಿರ್ತಿತ್ತು, ಈಗ ಬೆಳಕಾಗಿದೆ ಫುಲ್ಲು. ಮುದುಕರಾಗಲಿ ಯಾರಾಗಲಿ ಒಳ್ಳೆ ಇದಾಗ್ಯದ್ರಿ, ಇಲ್ಲಿ ಭಾರಿ ಸವಲತ್ತಾಗ್ಯದ. ಮೊದಲೆಲ್ಲ ಏನನ್ನ ಹುಳ ಪಳ ತಿರುಗಾಡ್ತಿದ್ವು, ಈಗ ಏನಿಲ್ಲ, ಬೆಳಕಿಗೆ ಆರಾಮ್ ನೋಡ್ಕೊಂತ ಹೋಗ್ತಾರೆ ಇಲ್ಲಿ ಜನ. ಇಷ್ಟೆಲ್ಲ ಸವಲತ್ತು ಮಾಡಿಕೊಟ್ಟಂಥ ಕಂಪನಿ ಅಪೋಟೆಕ್ಸ್ ಮತ್ತು ಯುನೈಟೆಡ್ ವೇ ಬೆಂಗಳೂರು ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇವೆ.